ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ನ ಸದಸ್ಯ ಆಗಿರುವಂತಹ ರಾಜೇಂದ್ರ ರಾಜಣ್ಣ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯತೀಂದ್ರ ಹೇಳಿಕೆ ತಪ್ಪೇನಿಲ್ಲ, ಅದು ಅವರ ವೈಯಕ್ತಿಕ. ಅಹಿಂದ ನಾಯಕ ಸಿಎಂ ಆಗಬೇಕು ಅಂತ ಅವರು ಹೇಳಿದ್ದಾರೆ. ಏನು ಪ್ರಾಬ್ಲಮ್ ಅದರಲ್ಲಿ ಅಂತ ಕೇಳಿದ್ದಾರೆ ಅವರು. ನಾಳೆನೇ ಆಗಬೇಕು ಅಂತ ಏನು ಹೇಳಿದ್ದಲ್ಲ, ಅದು 2028ಕ್ಕೆ ಸತೀಶ್ ಸಿಎಂ ಆಗಲಿ ಅಂತ ಹೇಳಿರ್ಬೋದು. ಹೈಕಮಾಂಡ್ಗಿಂತ ಯತೀಂದ್ರ ಪವರ್ಫುಲ್ ಅಂತ ಏನಿಲ್ಲ, ಅವ್ರು ಹೇಳಿದ್ದು ಸರಿ ಇದೆ ಅನ್ನೋ ಅರ್ಥದಲ್ಲಿ ಅವರ ಬೆಂಬಲಕ್ಕೆ ನಿಲ್ತಾ ಇದ್ದಾರೆ. ಆ ಮೂಲಕ ಸಿದ್ದರಾಮಯ್ಯ ಬೆಂಬಲಿಗರು ಅಘೋಷಿತ ಶಕ್ತಿ ಪ್ರದರ್ಶನವನ್ನ ಮುಂದುವರಿಸಿದ್ದಾರೆ. ಯತೀಂದ್ರ ಅವ್ರ ಹೇಳಿಕೆ ಅದು ಅವರ ವೈಯಕ್ತಿಕ. ಸಿದ್ದರಾಮಯ್ಯ ಏನು ಅವರ ತಂದೆ ಆದ ನಂತರ ರಾಜಕೀಯವಾಗಿ ಮುಖ್ಯಮಂತ್ರಿಗಳಾಗಿ ಸತೀಶ್ ಜಾರಕಿಹೊಳಿ ಹೆಸರನ್ನು ಏನು ಪ್ರಸ್ತಾಪ ಮಾಡಿದ್ದಾರೆ ಅದು ಅವರ ವೈಯಕ್ತಿಕ. ಅವರು ಮುಂದೆ ಅಹಿಂದ ನಾಯಕರು ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಆಶಾಭಾವನದಲ್ಲಿ ಇವತ್ತು ಸಿದ್ದರಾಮಯ್ಯ ಆದ ನಂತರ, ಅದು ಇನ್ನೂ 2.5 ವರ್ಷ ಆದಮೇಲೆ, ಈಗ ನಾಳೆನೇ ಆಗ್ತಾರೆ ಅಂತಲ್ಲ, ಮುಂದೆ ಬರೋವಂಥ ಚುನಾವಣೆಯಲ್ಲಿ 2028ಕ್ಕೆ ಸತೀಶ್ ಜಾರಕಿಹೊಳಿ ಆಗಲಿ ಅನ್ನೋ ಒಂದು ಭಾವನೆಯಲ್ಲಿ ಹೇಳಿರ್ಬೋದು. ಅದೇ ರೀತಿಯೇ ಸತೀಶ್ ಅವರು ಹೇಳಿದಾರಲ್ಲ, ಈ ಟರ್ಮಲ್ಲಿ ನಾನೇನಿಲ್ಲ 2028ಕ್ಕೆ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿರ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥದ್ದು. ಸೊ ಆ ಒಂದು ದೃಷ್ಟಿ ಹಿಡ್ಕೊಂಡು ಯತೀಂದ್ರ